ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ಮನೋಜನ ನೋಡಿ ರಂಗನಾಥ್ಗೆ ತುಂಬ ಶಾಕ್ ಆಗೋಗುತ್ತೆ. ಮನೋಜ ಪರಿಸ್ಥಿತಿ ನೋಡಿ ರಂಗನಾಥ್ಗೆ ಕಣ್ಣಲ್ಲಿ ನೀರು ಹಾಕಬೇಕು ಅಂತ ಅನಿಸ್ತಿದೆ, ಬಟ್ ಅಳೋಕ್ಕೆ ಆಗ್ತಾ ಇರೋದಿಲ್ಲ. ಏಕೆಂದರೆ ಸ್ಟೇಷನಲ್ಲಿ ಶರ್ಟ್ ಬಿಚ್ಚಿ ಕುಳಿಸಿರೋದನ್ನು ನೋಡಿ ತುಂಬ ದುಃಖ ಪಡ್ತಾನೆ ರಂಗನಾಥ್. ಈ ಕಡೆ ಸೂರ್ಯನೂ ಸಹ ಮನೋಜನ ನೋಡಿ ಶಾಕ್ ಆಗೋಗ್ತಾನೆ. ಈ ಕಡೆ ಮನೋಜನ ನೋಡ್ಕೊಂಡಿರೋಷ್ಟರಲ್ಲಿ ಈ ಕಡೆ ಇನ್ಸ್ಪೆಕ್ಟರ್ ಬರ್ತಾರೆ. ಇನ್ಸ್ಪೆಕ್ಟರ್ನ ನೋಡಿ ಸೂರ್ಯನು ಸಹ ಸೈಲೆಂಟ್ ಆಗೋಗ್ತಾನೆ. ಇವರೇ ನೋಡಿ ನನ್ನನ್ನು ಒಳಗಡೆ ಕರ್ಕೊಂಬಂದು ಹಾಕಿರೋದು, ಸಾರಿ ಕೇಳಿ ಅಂದರೆ ನನಗೆ ಸಾರಿನೇ ಕೇಳಲಿಲ್ಲ ಇವ್ರು ಯಾರು ಅಂತ ಹೇಳಿ ಮನೋಜ ಅಂತಾನೆ. ಅದಕ್ಕೆ ಈ ಕಡೆ ಪೊಲೀಸು ಸಹ ಸೂರ್ಯನ ನೋಡಿ, ನಮ್ಮಣ್ಣ ದೊಡ್ಡ ಕಿಂಗು, ನನ್ನ ತಮ್ಮ ಬರಲಿ, ಅವನದು ಫುಲ್ಲು ದೊಡ್ಡ ಕಿಂಗು, ಅವ್ನು ಬಂದರೆ KGF ರೇಂಜ್ಗೆ ಸ್ಟೇಷನೆಲ್ಲ ಫೈರ್ ಮಾಡಿಬಿಡ್ತಾನೆ, ಹಾಗೆ ಹೀಗೆ ಅಂತ ಕೊಚ್ಕೊತಾ ಇದ್ರು. ಯಾರೋ ಅಣ್ಣ ಅಂತ ಗೊತ್ತಾಗಲಿಲ್ಲ ನನಗೆ, ಯಾರಮ್ಮ ದೊಡ್ಡ ತಮ್ಮ ಅಂತ ಗೊತ್ತಾಗಲಿಲ್ಲ ನನಗೆ ಅಂತ ಹೇಳಿ ಈ ಕಡೆ ಪೊಲೀಸ್ ಮಾತಾಡ್ತಾ ಇದ್ದ. ಶೂರ ಇವನೇ ನನ್ನ ತಮ್ಮ ಸೂರ್ಯ ಅಂದ್ಬಿಟ್ಟು, ಅವ್ನು ಬಂದರೆ ಸಾಕು ಫುಲ್ ಎಲ್ಲ ನಡುಗೋಗ್ತಾರೆ, ನನ್ನ ತಮ್ಮ ಇವನು, ನನ್ನ ತಮ್ಮನ ಮುಂದೆನೇ ನಾನು ಏನಾರು ಅನ್ನಿ ನೋಡೋಣ ಅಂತ ಹೇಳಿ ಮನೋಜ ಅಂತಾನೆ. ಅದಕ್ಕೆ ಪೊಲೀಸು, ನಿಮ್ಮ ಅಣ್ಣ ಅಂತ ಫಸ್ಟೇ ಗೊತ್ತಾಗಿದ್ರೆ ನನಗೆ, ನಾನು ಶರ್ಟ್ ಬಿಚ್ಚಿ ಅಲ್ಲ ಪ್ಯಾಂಟ್ ಬಿಚ್ಚಿ ನಿಲ್ಲಿಸ್ತಾ ಇದ್ದೆ ಅಂತ ಹೇಳಿ ಪೊಲೀಸ್ ಅಂತಾರೆ. ನಮ್ಮ ಅಣ್ಣ ಅಂತಲೇ ಅರೆಸ್ಟ್ ಮಾಡ್ದಂಗಿದ್ದೀರಾ ನೀವು ಅಂದಾಗ, ಹೌದು ನೀವೇನು ದೊಡ್ಡ ಸ್ಟಾರು, ನಿಮ್ಮ ಅಣ್ಣ ಅಂತ ಎಲ್ಲ ಬೋರ್ಡ್ ಹಾಕ್ಕೊಂಡಿರ್ತಾರೆ ಅಂತ ಹೇಳಿ ಈ ಕಡೆ ಅಂತಾರೆ. ಈ ಕಡೆ ರಂಗನಾಥ್, ಸರ್ ಅಂತ ದೊಡ್ಡ ತಪ್ಪೇನು ಮಾಡಿದ್ದಾನೆ ನನ್ನ ಮಗ, ಶರ್ಟ್ ಬಿಚ್ಚಿ ನಿಲ್ಲಿಸಿದ್ದೀರಲ್ಲ ಸರ್ ನೀವು ಅಂತ ಹೇಳಿ ಈ ಕಡೆ ರಂಗನಾಥ್ ಕೇಳ್ತಾನೆ ಪೊಲೀಸರನ್ನ. ಅದಕ್ಕೆ ಈ ಕಡೆ ಒಬ್ಬ ರೌಡಿ, ಇನ್ನೊಬ್ಬ ಕುಡುಕ, ಇಬ್ರಿಗೂ ಸೊರೋಯ್ತು ಪಕ್ಕ ಜೋಡಿ. ನಿಮಗೆ ಜನ್ಮ ಕೊಟ್ಟಿರೋರು, ನಿಮಗೆ ಬುದ್ಧಿ ಕಲಿಸಿರೋರಿಗೆ ಎಲ್ರಿಗೂ ನನ್ನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ ಅಂತ ಹೇಳಿ ಪೊಲೀಸ್ ಅಂತಾನೆ. ಸರ್, ಇವನು ನನ್ನ ಮಗ ಸೂರ್ಯ, ಇವನು ಕುಡುಕ ಅಲ್ಲ, ಮತ್ತು ಇವನು ಸಹ ರೌಡಿ ಅಲ್ಲ, ಸಮಯ ಸಂದರ್ಭ ಆ ರೀತಿ ಇದೆ. ನನ್ನ ಮಗ ಇವತ್ತೇ ಮೊದಲು ಈ ರೀತಿ ಮಾಡಿರೋದು, ನನ್ನ ಮಗ ಕುಡಿಯೋದಿಲ್ಲ ಸರ್, ಏನೋ ಒಂದು ತಪ್ಪು ಮಾಡಿಬಿಟ್ಟಿದ್ದೇನೆ, ದಯವಿಟ್ಟು ಕ್ಷಮಿಸಿ. ನೀವು ಈ ರೀತಿ ಶರ್ಟ್ ಬಿಚ್ಚಿ ನಿಲ್ಲಿಸಿರೋದು ನನಗೆ ಯಾಕೋ ಇಷ್ಟನೇ ಆಗ್ತಾಯಿಲ್ಲ, ತುಂಬ ಬೇಜಾರಾಗ್ತಿದೆ ಸರ್. ಅಂತ ತಪ್ಪು ಅವ್ನು ಏನು ಮಾಡಿದ್ದಾನೆ ಸರ್ ಅಂತ ಹೇಳಿ ರಂಗನಾಥ್ ಕೇಳ್ತಾನೆ. ಅದಕ್ಕೆ ಈ ಕಡೆ ಪೊಲೀಸರು, ನಿಮ್ಮನ್ನ ಕೇಳಿ ನನಗೆ ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ನೀವು ಯಾರು ದೊಡ್ಡ ಇದು ಅಂತೇಳಿ ನನ್ನ ಹತ್ರ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಈ ಕಡೆ ಪೊಲೀಸ್ ಅಂತಾನೆ. ಯಾರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದೆಯಾ, ಏನು ಅಂದ್ಕೊಂಡಿದ್ಯಾ ನೀನು, ಫಸ್ಟು ರೆಸ್ಪೆಕ್ಟ್ ಕೊಟ್ಟು ತೊಗೊಳೋದನ್ನ ಕಲಿ, ಏನು ಆ ಥರ ಎಲ್ಲ ಮಾತಾಡ್ತಾ ಇದೆಯಾ ನಮ್ಮ ತಂದೆ ಬಗ್ಗೆ, ಅವ್ರು ರಿಟೈರ್ಡು ರೈಲ್ವೆ ಆಫೀಸರು, ಅವ್ರ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತೀಯ, 40 ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ ಅವರಿಗೆ, ಅವ್ರಿಗಿರೋ ಎಕ್ಸ್ಪೀರಿಯೆನ್ಸಲ್ಲಿ ನಿನ್ಗೆ 5 ವರ್ಷ ಇರೋ ಎಕ್ಸ್ಪೀರಿಯೆನ್ಸ್ ಎರಡೂ ಒಂದೇನಾ, ಒಂದು ಚೂರು ಮರ್ಯಾದೆ ಕೊಟ್ಟು ಮಾತಾಡಬೇಕಂತ ಗೊತ್ತಾಗೋದಿಲ್ವ ನಿನಗೆ ಅಂತೇಳಿ ಅಂತಾನೆ. ಈ ಕಡೆ ರಂಗನಾಥ್, ಸುಮ್ಮನಿರಪ್ಪ ಅಂದರೂ ಕೇಳೋದೇ ಇಲ್ಲ, ಮತ್ತು ಇನ್ನೇನಪ್ಪ ದೊಡ್ಡವರು ಚಿಕ್ಕವರು ಮರ್ಯಾದೆ ಇಲ್ದಿರ ಮಾತಾಡ್ತಾ ಇದ್ದಾರೆ, ಪೊಲೀಸ್ ಆಫೀಸರ್ ಆದ್ರೇನು ಯಾರಾದ್ರೇನು ಹಿಂಗೆಲ್ಲ ಮಾತಾಡ್ತಾರೆ ಅಂತೇಳಿ ರೈಸ್ ಆಗ್ತಾನೆ. ಈ ಕಡೆ ರಂಗನಾಥ್, ಸ್ವಲ್ಪ ಹೊತ್ತು ಸುಮ್ಮನಿರೋ ನೀನು, ನಾನು ಮಾತಾಡ್ತೀನಿ, ದಯವಿಟ್ಟು ನೀವು ಸುಮ್ಮನಿರಪ್ಪ ಅಂತ ಹೇಳಿ ಅಂತಾರೆ. ಸರ್, ನನ್ನನ್ನು ಏನಾದರೂ ಅನ್ನಿ, ಆದರೆ ಏನಪ್ಪ ಇವನ ಹತ್ರ ಮಾತಾಡೋದು ಅಂಥೇಳಿ ಸೂರ್ಯ ಅಂತಾನೆ. ಅದೇ ಟೈಮ್ಗೆ ಅಲ್ಲಿರೋ ಕಾನ್ಸ್ಟೇಬಲ್ ಎದ್ದು ನಿಂತ್ಕೊತಾರೆ. ಏನು ರೀ, ಪೊಲೀಸಿಗೆ ಮರ್ಯಾದೆ ಇಲ್ದಿರ ಮಾತಾಡ್ತಾ ಇದೆಯಾ ನೀನು, ಅದು ಸ್ಟೇಷನಲ್ಲಿ ನಮ್ಮ ಮುಂದೆನೆ ಅಂತ ಹೇಳಿ ಕಾನ್ಸ್ಟೇಬಲ್ ಅಂತಾನೆ. ಅದು ಇವ್ರಿಗೆ ಹೇಳಿ ಫಸ್ಟು, ನನಗಲ್ಲ, ಇವ್ರು ಮರ್ಯಾದೆ ಕೊಟ್ಟು ಮಾತಾಡೋ, ನಾನು ಯಾಕೆ ಆ ಥರ ಮಾತಾಡ್ತೀನಿ, ನಮ್ಮ ತಂದೆಗೆ ಮರ್ಯಾದೆ ಇಲ್ದಿರ ಮಾತಾಡ್ತಾರೆ ಅವರು, ಹಿರಿಯರಿಗೆ ಫಸ್ಟು ಮರ್ಯಾದೆ ಕೊಟ್ಟು ಮಾತಾಡೋದನ್ನು ಕಲೀರಿ ಅಂದಾಗೆ, ಸುಮ್ಮನಿರೋ ಒಂದು ನಿಮಿಷ ಸೂರ್ಯ ನೀನು ಅಂತ ಅಂತಾನೆ. ಅದಕ್ಕೆ ಅಲ್ಲಪ್ಪ ಅಂತ ಹೇಳಿ ಅನ್ನೋಕ್ಕೋದ್ರೆ, ನೀನು ಸುಮ್ಮನಿರಪ್ಪ ನೀನು, ನಡಿಯಪ್ಪ ಫಸ್ಟು ನೀನು, ನಾನು ಮಾತಾಡ್ತೀನಿ ಅಂತ ಹೇಳ್ತಾಯಿದ್ರು, ನೀನು ಕೇಳ್ತಾನೆ ಇಲ್ಲ ಅಂಥೇಳಿ ಬೈತಾರೆ. ಈ ಕಡೆ ಸೂರ್ಯ ಆ ಥರ ಮಾತಾಡಿದ ತಕ್ಷಣವೇ ಈ ಕಡೆ ಕೋಪ ಬಂದುಬಿಡುತ್ತೆ. ಮನೋಜ್ ಬಂದು ತುಂಬ ಖುಷಿ ಆಗ್ತಾ ಇರ್ತಾನೆ. ನೋಡಿದ್ರ, ನಾನು ಹೇಳಿಲ್ವಾ ನನ್ನ ಮಗ ನನ್ನ ತಮ್ಮ ಫೈರ್ ಬ್ರ್ಯಾಂಡ್ ಅಂದ್ಬಿಟ್ಟು, ನೋಡಿದ್ರ ಹೆಂಗೆ ಮಾತಾಡ್ತಾ ಇದ್ದಾನೆ, ನನ್ನ ತಮ್ಮ ಮಾತಾಡಿದ್ದಕ್ಕೆ ನೀವೇ ಭಯ ಬಿದ್ದುಬಿಟ್ರಿ ಅಲ್ವಾ ಅಂತ ಹೇಳಿ ಈ ಕಡೆ ಮನೋಜ ಮಾತಾಡ್ತಾ ಇರ್ತಾನೆ. ಅದಕ್ಕೆ ಈ ಕಡೆ ಪೊಲೀಸರು ಸಹ ವಾರ್ನ್ ಮಾಡ್ತಾ ಇರ್ತಾರೆ, ನಿಮಗೆ ಬಿಟ್ಬಿಡಿ ಸರ್ ಅಂತಂದರೆ, ಇಲ್ಲ ನಿಮ್ಮ ಸ್ಟೇಷನ್ಗೆ ಹಾಕಿ ಕೋರ್ಟಲ್ಲಿ ಕೇಸ್ ಹಾಕ್ತೀನಿ, ಅಲ್ಲಿ ಬಂದು ನೀವು ಮಾತಾಡಿ, ಇಲ್ಲಿ ಮಾತಾಡಬೇಡ್ರಿ ಅಂತ ಹೇಳ್ತಾರೆ. ಈ ಕಡೆ ನೀವೇನಪ್ಪ ಕೋರ್ಟಲ್ಲಿ ಕೇಸ್ ಹಾಕೋದು ಅಂತ ಹೇಳಿ ಸೂರ್ಯ ಅಂದಾಗ, ನೀನು ನಡಿಯಪ್ಪ ಫಸ್ಟ್, ನೀನು ನಡಿಯಪ್ಪ, ನಾನು ಮಾತಾಡ್ತೀನಿ ಅಂತ ಹೇಳಿ ಆ ಕಡೆ ಕಳಿಸ್ಬಿಡ್ತಾನೆ ಆಚೆ ಕಡೆ ಸೂರ್ಯನ. ಈ ಕಡೆ ಮನೋಜ್, ನನ್ನ ಹೆಂಡತಿ ಮೋಸ ಮಾಡಿಬಿಟ್ಲು ಅಂತೇಳಿ ಅಂದಾಗ, ಅಲ್ಲ ಕಣಪ್ಪ, ಮೋಸ ಮಾಡೋರು ಮೋಸ ಮಾಡಿದ್ದಾರೆ ಅಂತಂತ ನಮ್ಮ ಜೀವನ ಹಾಳು ಮಾಡ್ಕೊಳಕ್ಕಾಗುತ್ತೇನೋ ಅಂಥೇಳಿ ಬೈತಾರೆ. ಈ ಕಡೆ, ಸರ್ ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ ಅನ್ನೋ ಟೈಮ್ಗೆ ಈ ಕಡೆ ಸಾಹೇಬರು ಬಂದು ಕುತ್ಕೊತಾರೆ. ಸರ್, ಈ ಥರ ನನ್ನ ಹೆಸರು ರಂಗನಾಥ್ ಅಂತೇಳಿ, ನನ್ನ ಮಗ ಫಸ್ಟ್ ಟೈಮ್ ಕುಡಿತಾ ಇರೋದು, ಏನೋ ಗೊತ್ತಿಲ್ಲದ್ರೆ ತಪ್ಪು ಮಾಡಿಬಿಟ್ಟಿದ್ದಾನೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾರೆ. ಅದೇ ಟೈಮ್ ಈ ಕಡೆ ಪೊಲೀಸು, ಬೇಡ ಸರ್ ಇವ್ರನ್ನ ಕಳಿಸ್ಬೇಡಿ ಸರ್, ಕೇಸ್ ಹಾಕೋಣ ಅಂತಂದಾಗ, ಏನ್ರಿ ದೊಡ್ಡ ತಪ್ಪೇನ್ರಿ ಮಾಡಿದ್ದಾರೆ ಅವರು, ಏನಾದರೂ ಅಫೆನ್ಸ್ ಮಾಡಿದ್ದಾರೆ ಏನ್ರಿ, ಏನಿಲ್ಲ ತಾನೇ ರೀ, ಯಾಕ್ರಿ ಅವ್ರನ್ನ ಜೈಲಿಗೆ ಹಾಕೋ ಆಸೆ ನಿಮಗೆ, ಸುಮ್ಮನಿರ್ರಿ ಅಂತ ಹೇಳಿ ಈ ಕಡೆ ರಂಗನಾಥ್ಗೆ, ನೀವು ಕರ್ಕೊಂಡೋಗಿ ಸರ್ ಅಂತ ಹೇಳಿ, ಅವರು ಶರ್ಟ್ ಕೊಡ್ರಿ ಫಸ್ಟು
ಅಂತೇಳಿ ಶೋಟನ್ನು ಕೊಟ್ಟು ಈ ಕಡೆ ರಂಗನಾಥ್ ಮಗು ಥರ ಶೋಟನ್ನೆಲ್ಲ ಹಾಕಿ ನೀಟಾಗಿ ರೆಡಿ ಮಾಡಿ ಕರ್ಕೊಂಬರ್ತಾನೆ. ಅದೇ ಟೈಮ್ಗೆ ಈ ಕಡೆ ನಾನು ಗೊತ್ತಿರೋ ಪೊಲೀಸರಿದ್ದಾರೆ ಅವ್ರ ಹತ್ರ ಮಾತಾಡಿಸ್ತೀನಿ ಅಂತ ಹೇಳಿ ಫೋನ್ ಮಾಡ್ತಾ ಇರ್ತಾರೆ. ಅವ್ರು ಫೋನ್ ಮಾಡೋ ಟೈಮ್ಗೆ ಈ ಕಡೆ ರಂಗನಾಥ್ ಕರ್ಕೊಬರ್ತಾನೆ ಮನೋಜನ. ಈ ಕಡೆ ಮನೋಜ ಬಂದು ಫ್ರೆಂಡ್ ನನ್ನನ್ನು ಕ್ಷಮಿಸ್ಬಿಡಿ, ನಾನು ಅವ್ರ ಹತ್ರ ನಿಮ್ಗೆ ಸಾರಿ ಕೇಳ್ಸೋಕ್ಕೆ ಆಗಿಲ್ಲ, ನಿಮಗೆ ನೆಕ್ಸ್ಟ್ ಟೈಮ್ ಸಾರಿ ಖಂಡಿತವಾಗ್ಲೂ ಕೇಳಿಸ್ತೀನಿ ಅಂದಾಗ, ಅಯ್ಯೋ ನಿಮ್ಮ ಸಾರಿನೂ ಬೇಡ ಏನು ಬೇಡ, ನೀವು ಫಸ್ಟು ಮನೆಗೆ ಆರಾಮಾಗಿ ಹೋಗಿ ಅಂತಾರೆ. ಓ ಇಲ್ಲ ನಿಮ್ಗೆ ಸಾರಿ ಕೇಳಿಸ್ಲೇಬೇಕಿತ್ತು ಅಂತ ಅಂದಾಗ, ನೀವು ಫಸ್ಟು ಹುಷಾರಾಗಿ ಮನೆಗೆ ಹೋಗಿ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂಥೇಳಿ ಈ ಕಡೆ ಅವ್ರ ಫ್ರೆಂಡ್ ಹೇಳ್ತಾರೆ. ಅದಾದಮೇಲೆ ಮನೋಜನ ಸೂರ್ಯ ಮತ್ತು ರಂಗನಾಥ್ ಇಬ್ಬರು ಸಹ ಮನೆಗೆ ಕರ್ಕೊಂಬರ್ತಾರೆ. ಇದೆಲ್ಲೋ ಕರ್ಕೊಂಬಂದಿದ್ಯಾ ಅಂತ ಹೇಳಿ ಮನೋಜ ಕೇಳಿದಾಗ, ಲೋ ಏನೋ ಇದು ಮನೇನೂ ನಮ್ಮ ಮನೇನೂ ಗುರ್ತು ಸಿಗ್ತಾ ಇಲ್ಲ ನಿನಗೆ ಅಂದಾಗ, ಮನೇನೂ ಜೈಲು ಥರ ಕಾಣಿಸ್ತಾ ಇದೆಯೋ ಅಂತಾರೆ. ಅದ್ಯಾಕೋ ಅಂದರೆ ಜೈಲಲ್ಲಿ ಕೊಲೆ ಸುಲಿಗೆ ಸುಳ್ಳು ದರೋಡೆ ಅಂತ ಇರುತ್ತೆ, ನಮ್ಮದ್ರಲ್ಲಿ ಕೊಲೆ ಒಂದು ಬಿಟ್ಟು ಬೇರೆ ಎಲ್ಲ ನಡೀತಾ ಇದೆ ಅಂತ ಹೇಳಿ ಅಂತಾನೆ. ಯಾಕೋ ಹಿಂಗೆಲ್ಲ ಮಾತಾಡ್ತೀಯ, ಬಾರೋ ಒಳಗಡೆ ಅಂತ ಹೇಳಿ ಸಮಾಧಾನ ಮಾಡಿ, ಎಷ್ಟು ಸಲ ಹೇಳಿದ್ನೇ ಹೇಳ್ತೀಯ ಕಣೋ ಬಾರೋ ಅಂತ ಹೇಳ್ತಾರೆ. ನೀನು ಮೊದಲು ಕೇಳು ನನ್ನನ್ನು ಯಾರು ಅಂತ ಹೇಳಿ, ಕೊಲೆ ಬಿಟ್ಟು ಇದೆಲ್ಲ ಮಾಡ್ತಾ ಇರೋದು ಬೇರೆ ಯಾರೂ ಅಲ್ಲ, ನನ್ನ ಹೆಂಡತಿ ರೋಹಿಣಿ ಅಂತ ಹೇಳಿ ಅಂತಾನೆ. ಆಗ ಸೂರ್ಯ ಮತ್ತು ರಂಗನಾಥಿಗೆ ಗೊತ್ತಾಗುತ್ತೆ ಎಷ್ಟು ಮನಸ್ಸಿಗೆ ಬೇಜಾರಾಗಿರುತ್ತೆ ಮನೋಜಿಗೆ ಅಂತೇಳಿ. ಈ ಕಡೆ ಒಳಗಡೆ ಬರ್ತಾನೆ, ಅಮ್ಮ ಅಮ್ಮ ಅಂತ ಕರಿತಾನೆ. ಇಲ್ಲ ಕಣೋ ಶಾಂತಿ ಅಂತಾರೆ. ಈ ಕಡೆ ಹಾಲಲ್ಲಿ ಇರ್ಬೋದು ಅಂತೇಳಿ ಅಮ್ಮ ಅಮ್ಮ ಅಂತ ಕರಿತಾ ಇರ್ತಾನೆ. ಇಲ್ಲ ಕಣೋ ಶಾಂತಿ ಅಂತ ಎಷ್ಟು ಸಲ ಕಣೋ ಹೇಳೋದು ಅಂದಾಗ, ಅಯ್ಯೋ ನನ್ನನ್ನು ತಲೆ ಸವರಿ ನನಗೆ ಸಾಂತ್ವನ ಹೇಳೋರು ಸಹ ಯಾರು ಇಲ್ವೇ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸರಿ ಅಂತ ಹೇಳಿ ನಡೆಯೋ ನಿದ್ದೆ ಮಾಡೋ ಅಂದರೆ, ಸೂರ್ಯ ನಿನ್ಗೆ 2 ವಿಷಯ ಹೇಳ್ತೀನೋ ಅಂತಾನೆ. ಏನಪ್ಪ ಅಂದರೆ, ಒಂದು ಕುಡಿದ್ರೆ ನೋವೆಲ್ಲ ಮರಿಬೋದು ಅಂತಂದಲ್ಲ, ಅದು 100% ನಿಜ. ಇನ್ನು ಎರಡನೇದು, ನನ್ನ ಹೆಂಡ್ತಿ ನನಗೆ ಮೋಸ ಮಾಡಿಬಿಟ್ಲಲ್ಲ ಅಂದ ತಕ್ಷಣವೇ, ಇದೇನೋ ಹೇಳಿದ್ನೇ ಹೇಳ್ತಾ ಇದೆಯಲ್ಲೋ, ಎಷ್ಟು ಸಲನೋ ಹೇಳ್ತೀಯ, ನನಗೂ ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ, ತಲೆ ಮೇಲೆ ಹಾಕ್ಬಿಡ್ತೀನಿ ನಾನು, ನಡೆಯೋ ಫಸ್ಟು ನಿದ್ದೆ ಮಾಡು ಅಂತ ಹೇಳಿ ಬೈದು ರೂಮಿಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಮನೋಜನ. ತಪ್ಪು ಮೇಲೆ ತಪ್ಪು ಮಾಡಿ ಈಗ ಹೋಗಿ ಬೇರೆಯವ್ರ ಮನೇಲಿ ಕೂತ್ಕೊಂಡಿದ್ದಾಳೆ ಶಾಂತಿ, ಏನು ಮಾಡೋದು ಅವಳು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಈ ಥರ ಎಲ್ಲ ಮಾಡಿ ಇನ್ನೊಬ್ಬರು ಮನೇಲಿ ನೆಮ್ಮದಿಯಾಗಿ ಹೆಂಗಿರ್ತಾಳಂತ ಗೊತ್ತಿಲ್ಲ. ಈ ಶಾಂತಿಗೆ ಯಾವಾಗಾದರೂ ಬುದ್ಧಿ ಬರುತ್ತೋ ಗೊತ್ತಿಲ್ಲ ನನಗೆ ಅಂತೇಳಿ ಈ ಕಡೆ ಶಾಂತಿನ ರಂಗನಾಥ್ ಬೈತಾ ಇರ್ತಾನೆ. ನಿದ್ದೆ ಮಾಡಪ್ಪ ನೀನು ಅಂತೇಳಿ ಸೂರ್ಯ ಮನೋಜನ ಮಲಗಿಸ್ತಾ ಇರ್ತಾನೆ. ನಾನು ಹೆಂಡತಿ ಮೋಸ ಮಾಡಿಬಿಟ್ಲು ಅಂತೇಳಿ ಇನ್ನೊಂದು ಸಲ ಹೇಳ್ತಾ ಇರ್ತಾರೆ. ಅಯ್ಯೋ ರಾಮವೇ, ನನ್ನ ಕೈಲಿ ಆಗ್ತಾಯಿಲ್ಲ ಕಣೋ ನೀನು ಈ ಪರಿಸ್ಥಿತಿಲಿ ನೋಡೋಕ್ಕೆ, ನಿದ್ದೆ ಮಾಡು ಅಂತ ಹೇಳಿ ಈ ಕಡೆ ಸೂರ್ಯ ಬೈದು ಮನೋಜನ ನಿದ್ದೆ ಮಾಡಿಸ್ತಾನೆ. ಈ ಕಡೆ ಮನೋಜ ನಿದ್ದೆಲೂ ಸಹ, ರೋಹಿಣಿ ನನ್ನ 5 ಡಿಗ್ರಿ ಮನೋಜ, ನನ್ನನ್ನೇ ನೀನು ಮೋಸ ಮಾಡಿಬಿಟ್ಟಲ್ಲ ನೀನು, ನನ್ನ ಎಂಥ ಬಿಸ್ನೆಸ್ ಮ್ಯಾನ್ ನಾನು, ನನ್ನನ್ನೇ ನೀನು ಮೋಸ ಮಾಡಿಬಿಟ್ಟಲ್ಲ ಅಂಥೇಳಿ ನಿದ್ದೆ ಮಾಡ್ತಾ ಇರ್ತಾನೆ. ಈ ಕಡೆ ರಂಗನಾಥ್, ನಂದ ಗೋಕುಲ ಥರ ಇದ್ದಿದ್ದು ನಮ್ಮ ಮನೆ ಯಾಕೆ ಈ ಥರ ಆಗೋದು ಅಂತ ಗೊತ್ತಾಗ್ತಾನೆ ಇಲ್ಲ ನನ್ನ ಕೈಲಿ. ಇದನ್ನೆಲ್ಲ ನೋಡೋಕೆ ನಾ ಇನ್ನೂ ಬದುಕಿದ್ದೀನ, ನನ್ನ ಕೈಲಿ ಆಗ್ತಾನೆ ಇಲ್ಲ ನೋಡೋದಕ್ಕೆ ಅಂತ ಹೇಳಿ ಈ ಕಡೆ ರಂಗನಾಥ್ ಅಂತ ಇರ್ತಾನೆ. ಅದೇ ಟೈಮ್ಗೆ ಮೀನಾ, ಮಾವ ತಲೆ ಕೆಡಿಸ್ಕೋಬೇಡಿ ಇದ್ರ ಬಗ್ಗೆ ಎಲ್ಲನೂ, ಮತ್ತೆ ನಮ್ಮ ಮನೆ ಮೊದಲ ಥರ ಆಗೇ ಆಗುತ್ತೆ, ಅದಕ್ಕೆ ನಾನು ನಿಮಗೆ ಭರವಸೆ ಕೊಡ್ತೀನಿ. ಮರದಲ್ಲಿರೋ ಎಲೆಗಳೆಲ್ಲ ಉದುರಿ ಮರ ಒಣಗಿದ್ದಾದಮೇಲೆ ಮತ್ತೆ ಚಿಗುರೋದಿಲ್ವ, ಅದೇ ರೀತಿ ನಮ್ಮ ಮನೆಗೆ ನಂದ ಗೋಕುಲ ಥರ ಹಾಗೆ ಆಗುತ್ತೆ, ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ ಮಾವ, ನಾನು ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಈ ಕಡೆ ರಂಗನಾಥಿಗೆ ಅಂತಾರೆ. ಸರಿ ನಾನು ಎಲ್ಲೋ ಹೋಗ್ಬಿಟ್ಟು ಬರ್ತೀನಿ ಅಂತಂದಾಗ, ಗೊತ್ತು ನೀವು ಆ ಅಜ್ಜಿ ಹತ್ರ ತಾನೇ ಹೋಗ್ತಾ ಇದ್ದೀರಾ ಅಂತಂದಾಗ, ಹೌದು, ಏನಾದರೂ ಮನಸ್ಸಿಗೆ ಬೇಜಾರಾದಾಗ ಮಗನಿಗೆ ಸಾಂತ್ವನ ಹೇಳೋದು ಅವ್ರ ತಾಯಿ ಹೆಗಲು ಬಿಟ್ಟರೆ ಬೇರೆ ಯಾರೂ ಇಲ್ಲ, ಅಮ್ಮ ಹೆಗಲ ಮೇಲೆ ಇಟ್ಕೊಂಡು ನನ್ನ ಕಷ್ಟನೆಲ್ಲ ಹೇಳ್ಕೊಬೇಕು ಅಂತ ಅನಿಸ್ತಾ ಇದೆ, ಅಷ್ಟು ಬೇಜಾರಾಗ್ತಿದೆ ನನಗೆ ಅಂತೇಳಿ ಈ ಕಡೆ ರಂಗನಾಥ್ ಅಂತಾನೆ. ಸರಿಪ್ಪ ನಾನು ಡ್ರಾಪ್ ಮಾಡ್ತೀನಿ ಬನ್ನಿ ಅಂದಾಗ, ಇಲ್ಲ ನಾನೇ ಹೋಗ್ಬಿಟ್ಟು ಬರ್ತೀನಿ, ಈ ಪರಿಸ್ಥಿತಿಲಿ ನೀವೆಲ್ಲ ಬಂದುಬಿಟ್ರೆ ಹೇಗೆ, ನೀವು ಇಲ್ಲೇ ಮನೆ ನೋಡ್ಕೊಳ್ರಿ ಅಂತ ಹೇಳಿ ರಂಗನಾಥ್ ಓಡ್ತಾನೆ. ಈ ಕಡೆ ಮೀನಾ ದೇವಸ್ಥಾನಕ್ಕೆ ಬಂದು ದೇವ್ರ ಹತ್ರ ಮನೇಲಿ ನಡೆದಿರೋ ಘಟನೆ ಬಗ್ಗೆ ಎಲ್ಲ ಹೇಳ್ಕೊಂಡು ಅಳ್ತಾ ಇರ್ತಾಳೆ. ಏನಪ್ಪ ಮಾಡೋದು ಅನ್ನೋದು ಗೊತ್ತಾಗ್ತಾನೆ ಇಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಪೂಜಾರಿಗಳು, ಯಾಕಮ್ಮ ಅಳ್ತಾ ಇದೆಯಾ, ಏನಾಯಿತು ಅಂತ ಕೇಳ್ತಾರೆ. ಈ ಕಡೆ ಮೀನಾ, ಗೊತ್ತಿಲ್ಲದೇನೋ ಗೊತ್ತಿಲ್ಲ, ನನ್ನಿಂದ ಒಂದು ದೊಡ್ಡ ತಪ್ಪಾಗ್ಬಿಟ್ಟಿದೆ, ಅದರಿಂದ ಒಂದು ಕುಟುಂಬ ಬೀದಿಗೆ ಬಂದಿದೆ, ಏನು ಮಾಡಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ, ತಲೆ ಕೆಡಿಸ್ಕೊಬೇಡಮ್ಮ ನೀನು, ಅದ್ರ ಬಗ್ಗೆ ದೇವರು ಖಂಡಿತವಾಗ್ಲೂ ನಿಮಗೆ ಕೈ ಬಿಡೋದಿಲ್ಲ, ಖಂಡಿತವಾಗ್ಲೂ ಕಾಪಾಡ್ತಾಳೆ, ಹಿಂದ್ಗಡೆ ನೀರಿದೆ, ಹೋಗಿ ಸ್ನಾನ ಮಾಡ್ಕೊಂಡು ನಾನು ಹೇಳೋ ವ್ರತನ ಮಾಡು ಅಂತ ಅಂದಾಗ ಸರಿ ಅಂತೇಳಿ ಮೀನಾ ಹೋಗ್ತಾಳೆ. ಈ ಕಡೆ ಕಾಗೆ ಸುಬ್ಬ ದುಡ್ಡು ವಸೂಲು ಮಾಡೋಕ್ಕೆ ಯಾರನ್ನೋ ಒಬ್ರು ಹಿಡ್ಕೊಂಡು ಹೊಡಿತಾ ಇರ್ತಾನೆ, ದುಡ್ಡು ಕೊಡು ಅಂತೇಳಿ. ಅದೇ ಟೈಮ್ಗೆ ಮೀನಾನ ನೋಡ್ತಾಳೆ. ಮೀನಾ ಸ್ನಾನ ಮಾಡಿಕೊಂಡು ಉರುಳು ಸೇವೆ ಮಾಡ್ತಾ ಇರ್ತಾಳೆ. ಅದನ್ನೆಲ್ಲ ಫೋನಲ್ಲಿ ರೆಕಾರ್ಡ್ ಮಾಡ್ಕೊತಾ ಇರ್ತಾನೆ ಕಾಗೆ ಸುಬ್ಬ.
ರೆಕಾರ್ಡ್ ಮಾಡಿಕೊಂಡು ಅವ್ರ ಫ್ರೆಂಡಿಗೆ ಸೆಂಡ್ ಮಾಡಿ ಇದೆಲ್ಲನೂ ಫುಲ್ಲು ಇಂಟರ್ನೆಟ್ಟಲ್ಲಿ ಹವಾ ಎಬ್ಬರಿಸ್ಬೇಕು ಆ ಥರ ವೀಡಿಯೋ ಮಾಡು ಅಂತ ಹೇಳಿ ಈ ಕಡೆ ಕಳಿಸ್ತಾನೆ. ಅವನು ಫೋನ್ ಮಾಡಿ ನಾನೇನು ನಿನಗೆ ಒಂದು ವಿಡಿಯೋ ಸೆಂಡ್ ಮಾಡಿದ್ದೀನಿ ಅಂತಂದೆ, ಈಗ ನೋಡ್ರೆ ಯಾವುದೋ ದೇವ್ರದ್ದು ಕಳಿಸಿದ್ಯಾ ಅಂತಾನೆ. ಈ ಕಡೆ ಆ ಹುಡುಗನಿಗೆ ವಾರ್ನೆಲ್ಲ ಮಾಡಿ ನನಗೆ ದುಡ್ಡು ಬಂದುಬಿಡ್ಬೇಕಂತ ಹೇಳಿ ಈ ಕಡೆ ಫೋನ್ ನೋಡ್ತಾ ಇರ್ತಾನೆ. ಫೋನ್ ನೋಡೋ ಟೈಮಿಗೆ ಈ ಕಡೆ ರೋಹಿಣಿ ದೇವರ ಅವತಾರ ತಾಳಿರೋದು ನೋಡಿ ಅವನಿಗೆ ತುಂಬ ಶಾಕ್ ಆಗುತ್ತೆ. ಇದೇನಪ್ಪ ನಾನು ಕಳಿಸಿರೋದೇ ಒಂದು ವಿಡಿಯೋ, ಇದರಲ್ಲಿ ಇರೋದೇ ಒಂದು ವಿಡಿಯೋ, ಈ ದೇವರು ತುಂಬ ಪವರ್ಫುಲ್ಲು, ಯಾವತ್ತೂ ಈ ಥರ ಎಲ್ಲ ಕೆಲಸ ಎಲ್ಲ ಮಾಡಬಾರ್ದು, ಮೊದಲು ಇಲ್ಲಿಂದ ಹೋಗಬೇಕು ಅಂತ ಹೇಳಿ ಅಲ್ಲಿಂದ ಕಾಗೆ ಸುಬ್ಬು ಓಡೋಗ್ತಾನೆ ಮನೆಗೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ನಾಳೆ ಮೀಟ್ ಮಾಡೋಣ. ಆದಷ್ಟು ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ, ಶೇರ್ ಮಾಡಿ ಮತ್ತು ಲೈಕನ್ನು ಮಾಡಿ. ಬಾಯ್ ಬಾಯ್.